ಸಾಕ್ಷಿ ಸರ್ ಸರ್ ಬೇಗ ಬನ್ನಿ ಸರ್ ಏನಪ್ಪ ಅದಿ ಆ ಪಾರ್ಟಿ ಸಿಕ್ಕದ್ನಾ? ಇನ್ನ ಇಲ್ಲ ಅಕ್ಕ, ಬ್ಯಾಂಕಿಗೆ ಕ್ಯಾಶ್ ತರ ಕಳ್ಸಿದಾರೆ, ಇನ್ನೂ ಬಂದಿಲ್ಲ. ನನಗೆ ಇನ್ನೂ ಜಾಸ್ತಿ ಹೊತ್ತು ವೇಟ್ ಮಾಡಕ್ ಆಗಲ್ಲ ಅಕ್ಕ. ನಾಳೆ ನಿಮ್ ರೈಟ್ ಹ್ಯಾಂಡ್ ನ ಕಳ್ಸಿ ಕಲೆಕ್ಟ್ ಮಾಡ್ಕೊಳ್ಳಿ. ಅಯ್ಯೋ ಅಂತ ಕೆಲಸ ಮಾಡ್ಕಿಟ್ಬಿಟ್ಟಿಯಾ? ಮತ್ತೆ ಅವ್ನು ಸಿಗೋದಿಲ್ಲ. ಇವತ್ತು ಎಷ್ಟೊತ್ತಾದ್ರೂ ಆಗ್ಲಿ ದುಡ್ಡು ವಸೂಲಿ ಮಾಡ್ಕೊಂಡೆ ಬಾ. ಅಲ್ಲ ಅಕ್ಕ, ಅದು ಗಿದು ಅಂತ ನನ್ಗೇನು ಹೇಳಕ್ ಹೋಗ್ಬೇಡ. ನಾ ಹೇಳ್ದಷ್ಟು ಮಾಡು, ದುಡ್ಡು ವಸೂಲಿ ಮಾಡ್ಕೊಂಬ ಅಷ್ಟೇ. ಆಯ್ತು. ಹೇಳೋ ಅಕ್ಕ, ನಿಮ್ಮ ಪ್ಲಾನ್ ಸಕ್ಸಸ್ ಅಕ್ಕ. ಗುಡ್, ವೆರಿ ಗುಡ್. ನೋಡು, ನೀನಿರೋ ಜಾಗಕ್ಕೆ ನೀನು ಉಳಿದಿರೋ ಅಮೌಂಟು ತಲುಪುತ್ತೆ. ಸದ್ಯಕ್ಕೆ ಯಾರ ಕಣಿಗೂ ಕಾಣಿಸ್ಕೊಳ್ದೆ ಅಬ್ಸ್ಕ್ಯಾಂಡ್ ಆಗು. ಈ ಊರಲ್ಲೆಲ್ಲೂ ಇರಬೇಡ. ಸರಿ ಅಕ್ಕ, ನೀನು ಹೇಳ್ದಂಗೆ ಮಾಡ್ತೀನಿ. ಅಕ್ಕ, ಆಟಕ್ಕೆ ಅದನ್ನಲ್ಲೇ ಎಲ್ಲರೂ ಚರಂಡಿಗೆ ಎಸ್ತು ಬಿಟ್ಟು ಅಬ್ಸ್ಕ್ಯಾಂಡ್ ಆಗೋ. ಸರಿ ಅಕ್ಕ. ನಾನ್ ಗೆದ್ದೆ, ನಾನ್ ಗೆದ್ದೆ, ನಾನ್ ಗೆದ್ದೆ ವಿಶಾಲು. ನೋಡ್ದ್ಯಾ ನನ್ನ ಪ್ಲಾನ್ ಹೇಗೆ ವರ್ಕೌಟ್ ಆಯ್ತು ಅಂತ? ಅದಕ್ಕೆ ಹೇಳೋದು, ಯಾವುದೇ ಕಾರಣಕ್ಕೂ ಈ ಅರ್ಪಿತನ ಅಂಡರ್ ಎಸ್ಟಿಮೇಟ್ ಮಾಡಬೇಡ ಅಂತ. ನೋಡ್ದ್ಯಾ ಆದಿತ್ಯ ಅವನಾಗವನೇ ಹೋಗಿ ಆ ಸಾಕ್ಷಿಗೆ ಹೇಗೆ ಆಕ್ಸಿಡೆಂಟ್ ಮಾಡ್ದ ಅಂತ. ಅಯ್ಯಯ್ಯೋ, ಏನ್ ತಲೆ ಮೇಡಮ್ ನಿಮ್ದು? ನೀವ್ ಇಲ್ಲಿರ್ಬಾರ್ದಾಗಿತ್ತು. ನಾನು ನಿಮ್ಮನ್ನೇನು ಅನ್ಕೊಂಡಿದ್ದೆ. ಈ ಕಾಲೆಳೆಯೋ ಮಾತೆಲ್ಲ ಬೇಡ. ಮೊದಲು ಆದಿತ್ಯಂಗೆ ಫೋನ್ ಮಾಡಿ ಅಲ್ಲಿಂದ ಬೇಗ ಹೊರಡೋಕೆ ಹೇಳು. ತಡ ಮಾಡೋದು ಬೇಡ. ಆಯ್ತು. ಹೇಳಿ ಅಕ್ಕ. ನಮ್ ಡ್ರೈವರ್ ಇನ್ನೂ ಅಲ್ಲಿ ವೇಟ್ ಮಾಡ್ತಾ ಇದ್ದಾನೆ ತಾನೆ? ಹೂನಕ್ಕ. ಸರಿ, ಆದಷ್ಟು ಬೇಗ ಅವ್ನು ದುಡ್ಡು ಕೊಟ್ಟು ಕಳ್ಸ್ಬಿಡು. ಸರಿ ಅಕ್ಕ. ರೀ, ಎಷ್ಟೊಂದ್ರಿ ಕಾಯೋದು? ಇವಾಗ ನೀವು ದುಡ್ಡು ಕೊಡ್ತೀರಾ ಓಡ್ಲಾ? ಸಮಾಧಾನವಾಗಿರು. ಬ್ಯಾಂಕಲ್ಲಿ ಕೊಡೋದು ದುಡ್ಡು ಲೇಟ್ ಆಯಿತು. ಚೆಕ್ ಮಾಡು, ಫುಲ್ ಅಮೌಂಟ್ ಇದೆ. ಬರ್ತೀನಿ. ಸಾರಿ ಸಾಕ್ಷಿ. ಮುತ್ತಿಟ್ಟ ಉಸಿರಾಡಿ ಬಿಟ್ಟು ಹೋಗೋ ದಾರಿಯಲ್ಲಿ ಖುಷಿ
ವರ್ಷ ಬದುಕಬೇಕು ಅನ್ನೋ ಆಸೆ ಇನ್ನೂ ಜಾಸ್ತಿ ಆಗ್ತಾ ಇದೆ. ನನಗೆ ಇವತ್ತೇ ಸತ್ತು ಹೋದ್ರೂ ಏನು ಬೇಜಾರಿಲ್ಲ ರಂಜಿತ್. ಕಣ್ಣೀರಿಗೂ ಒಂದು ಕೊನೆಯ ಆಸೆ ಇದೆ, ಕಣ್ಣಿಲ್ಲದ ಪ್ರೀತಿ ಕೇಳದೆ ಸಾಯುತ್ತಿದೆ. ನನ್ನ ಮಗಳು ಹೇಗಿದ್ದಾಳೆ? ಗಾಬರಿ ಆಗ್ಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ಇದೆಲ್ಲ ಹೇಗಾಯ್ತು? ಯಾವುದೋ ಆಟೋ ಆಕ್ಸಿಡೆಂಟ್ ಆಗಿ ಈಗೆಲ್ಲ ಆಯ್ತು ಡಾಕ್ಟರ್. ಪ್ಲೀಸ್. ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿದೆ. ನಮ್ಮ ಪ್ರಯತ್ನ ನಾವು ಮಾಡ್ತೀವಿ. ಕ್ರಿಟಿಕಲ್ ಅಂದ್ರೆ? ಸ್ಕ್ಯಾನಿಂಗ್ ರಿಪೋರ್ಟ್ ಬರಲಿ, ಬಂದ್ಮೇಲೆ ಹೇಳ್ತೀನಿ. ಅವನಿಗೆ ನನ್ನ ಮೇಲೆ ಕೋಪ ಇದ್ದಿದ್ದು ನನಗೆ ಗೊತ್ತೋಯ್ತಲ್ಲ. ಅದನ್ನ ಬಿಟ್ಟು 3 ಹೊತ್ತು ಆದಿ ಆದಿ ಅಂತ ಕನ್ವರ್ಸ್ತಿದ್ದು ಸಾಕ್ಷಿ ಮೇಲೆ ಗಾಡಿ ಹಚ್ಚಿದಾನಲ್ಲ. ಕೆಲವು ನಮ್ಮ ಜೀವನಕ್ಕೆ ಶಾಪ. ಸಾಕ್ಷಿ ಏನೂ ಆಗಲ್ಲ, ಧೈರ್ಯವಾಗಿರಿ. ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀರಾ? ನನ್ನ ಸಮಾಧಾನಕ್ಕೆ. ಸಾಕ್ಷಿಗೇನಾದರೂ ಹೆಚ್ಚು ಕಡಿಮೆ ಆದರೆ ನಿಮ್ಮ ದೊಡ್ಡ ಮಗನ ಕಳ್ಕೊತೀರಾ ನೀವು? ನನಗೆ ಬೇರೆ ದಾರಿ ಇಲ್ಲ. ಅಲ್ಲ ರಂಜಿತ್, ದಯವಿಟ್ಟು ಕುಂತಿ ಥರ ಕೈ ಮುಗಿದು ನನ್ನನ್ನು ಕರ್ಣನ್ ಮಾಡಬೇಡಿ. ಈ ಸರ್ತಿ ಸೋಲಕ್ಕೆ ನನಗಿಷ್ಟ ಇಲ್ಲ. ಸೆಣಸೋಕೆ, ಸಂಹಾರಕ್ಕೆ ಮನಸ್ಸು ಸಿದ್ಧವಾಗಿದೆ. ವಿಶಾಲು, ಇಷ್ಟು ಹೊತ್ತಿಗೆ ಆ ನಿನ್ನ ಆಟೋ ಡ್ರೈವರ್ ಆದಿತ್ಯನೇ ಬೇಕು ಬೇಕು ಅಂತ ಸಾಕ್ಷಿಗೆ ಆಕ್ಸಿಡೆಂಟ್ ಮಾಡ್ದ ಅಂತ ಸೂರ್ಯನ ಮನೆಯವರೆಲ್ಲ ಅಂದ್ಕೊಂಡಿರ್ತಾರೆ. ಸಾಲದಕ್ಕೆ ಅವನ ಕೈಗೆ ಸಿಕ್ಕಿದ್ರೆ ಅವನ್ನ ಸಾಯಿಸ್ಬಿಡ್ಬೇಕು ಅನ್ನೋಷ್ಟು ಕೋಪ ಅವರೆಲ್ಲರಿಗೂ ಆದಿತ್ಯನ ಮೇಲಿರುತ್ತೆ. ಅಲ್ಲ ಮೇಡಮ್, ನೀವು ಗುರಿ ಇಟ್ಟಿದ್ದು ಸಾಕ್ಷಿಗೆ, ಆದರೆ ಅದಿಷ್ಟು ದೊಡ್ಡದಾಗಿ ಬೆಂಕಿ ಹತ್ಕೊಳ್ಳುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಮೇಡಮ್. ಬರೀ ಬೆಂಕಿ ಅಲ್ಲ ವಿಶಾಲು, ಇದು ಕಾಡ್ಗಿಚ್ಚು. ಈ ಕಾಡ್ಗಿಚ್ಚು ಆ ಸೂರ್ಯನ ಇಡೀ ಫ್ಯಾಮಿಲಿನ ಹೇಗೆ ಸುಟ್ಟು ಬೂದಿ ಮಾಡುತ್ತೆ ಅಂತ ನೋಡ್ತಾ ಇರು. ಹೆಜ್ಜೆ ಹೆಜ್ಜೆಗೂ ಆದಿತ್ಯ ನನ್ನ ಮಗ ಅವನಿಲ್ದೆ ಬದುಕೋಕ್ಕಾಗಲ್ಲ ಅಂತ ಗೋಳಾಡ್ತಾ ಇದ್ದಿದ್ದು ಆ ಆರ್ತಿ ಆದಿತ್ಯನ ಪರ ವಹಿಸ್ಕೊಂಡು ಮಾತಾಡಕ್ ಹೋಗಿ ಸೂರ್ಯನ ಜೊತೆ ಜಗಳ ಆಡಿ ಮನೆ ಬಿಟ್ಟು ಆಚೆ ಬರ್ತಾಳೆ. ಏನು ಏಟ್ ಕೊಡ್ತೀರಾ ಮೇಡಮ್? ಏಟ್ ಕೊಟ್ರೆ ನಿಮ್ಮ ಹಾಗೆ ಕೊಡಬೇಕು. ಜೀವ ಹೋಗುತ್ತೆ, ಆದರೆ ಜೀವ ಹೇಗೆ ಹೋಯ್ತು ಅಂತ ಯಾರಿಗೂ ಗೊತ್ತಾಗಲ್ಲ. ಅದಕ್ಕೆ ಹೇಳೋದು ಮರ್ಮಕಲೆ ಅಂತ. ಪೆಟ್ಟು ಯಾರು ಕೊಟ್ಟರು, ಎಲ್ಲಿಗೆ ಬಿತ್ತು ಅಂತ ಗೊತ್ತಾಗದೆ ಇರೋದೇ ಈ ಮರ್ಮಕಲೆಯ ಒಳಮರ್ಮ. ಅದನ್ನೇ ಇವಾಗ ನಾನು ಮಾಡಿದ್ದು. ಅಷ್ಟೇ ಅಲ್ಲ ವಿಶಾಲು, ಆದಿತ್ಯನ ತಮ್ಮ ಆರ್ಯ ಈ ಆದಿತ್ಯನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿ ಜೈಲಿಗೆ ಹಾಕಬೇಕು. ಆದಿತ್ಯ ಜೈಲಲ್ಲಿರೋದನ್ನ ನಾನು ನೋಡಬೇಕು. ಅದಕ್ಕೆ ಕಾಯ್ತಿರೋದು. ಆದಿತ್ಯ ಜೈಲಲ್ಲಿ ಒದ್ದಾಡ್ತಿರೋದನ್ನ ಆ ಆರ್ತಿ ನೋಡಿ ಗೋಳಾಡಬೇಕು. ಅವಾಗ್ಲೇ ನನ್ನ ಮನ್ಸಿಗೆ ಸಮಾಧಾನ ಆಗೋದು. ಆದಿತ್ಯ ಜೈಲ್ಗೆ ಹೋಗ್ತಾನ? ಅದು ನಿಮ್ಮ ಕನಸು ಅಲ್ಲ. ನಿಮ್ಮನ್ನೇ ಬೇಲ್ ಮೇಲೆ ಕರ್ಕೊಂಬಂದಿರೋ ಅವನ ತಮ್ಮ
ಅವ್ರ ಅಣ್ಣನ ಜೈಲ್ಗೆ ಹಾಕ್ತೇನೆ ಅಂತ ಏನು ಗ್ಯಾರಂಟಿ? ಅದು ಅಲ್ಲದೆ 2 ದಿನ ಕರ್ಕೊಂಡು ಹೋಗಿ ಜೈಲ್ಗೆ ಹಾಕ್ತಾನೆ, ಆಮೇಲೆ ಅವನೇನು ತಪ್ಪು ಮಾಡಿಲ್ಲ ಅಂತ ಹೇಳಿ ತಿರ್ಗಾ ಹೊರಗಡೆ ಕರ್ಕೊಂಬಂದು ಬಿಡ್ತಾನೆ. ಆಮೇಲೆ ನೀವೇನ್ ಮಾಡ್ತೀರಾ? ನೋ ಚಾನ್ಸ್. ಆದಿತ್ಯಂಗೆ ಆರ್ಯ ಬೇಲ್ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂದ್ರೆ ಆದಿತ್ಯಂಗೂ ಆರ್ಯಂಗೂ ಒಬ್ರನ್ನೊಬ್ರು ಕಂಡ್ರೆ ಆಗಲ್ಲ. ಇಷ್ಟ್ರ ಮೇಲೂ ಏನಾದ್ರೂ ಆದಿತ್ಯ ಬೇಲ್ ಮೇಲೆ ಹೊರಗೆ ಬಂದ್ರೆ ಹೊರಗೆ ಅವನಿಗೋಸ್ಕರ ರಂಜಿತ್ ಕಾಯ್ತಿದ್ದಾನೆ. ವಿನಾಕಾರಣ ನನ್ನ ಹೆಂಡತಿಗೆ ನೀನು ತೊಂದರೆ ಕೊಟ್ಟೆ ಅನ್ನೋ ಕೋಪಕ್ಕೆ ಆದಿತ್ಯಂಗೆ ಎಳ್ಳು ನೀರು ಬಿಡೋದ್ರ ಜೊತೆಗೆ ಉತ್ತರ ಕಾಶಿನಲ್ಲಿ ಪಿಂಡ ಇಡ್ತಾನೆ. ಇವತ್ತು ಸಾಕ್ಷಿ ಸಾವು ಬದುಕಿನ ನಡುವೆ ಹೋರಾಡ್ತಿದ್ದಾಳೆ. ಒಂದು ಹಂತಕ್ಕೆ ಇವತ್ತಿಗೆ ನನ್ನ ರಿವೆಂಜ್ ಮುಗೀತು. ಇನ್ನು ಆ ಸೂರ್ಯನ ಪ್ರೇಮ ಸೌಧ ಕೆಳಗೆ ಬೀಳೋದನ್ನ ನೋಡಿ ಖುಷಿ ಪಡೋದಷ್ಟೇ ನನಗುಳ್ದಿರೋದು. ವಿಶಾಲು, ಇವತ್ತು ಈ ಅರ್ಪಿತಾಗೆ ನೆಮ್ಮದಿ ಸಿಕ್ಕಿದೆ. ನನ್ನ ಪ್ರಾಣನು ಒತ್ತೆ ಇಟ್ಟು ಕಷ್ಟಪಟ್ಟಿದ್ದಕ್ಕೆ ಕೊನೆಗೂ ನಂಗೆ ಪ್ರತಿಫಲ ಸಿಕ್ತು. ಮೇಡಮ್, ಆದಿತ್ಯ ಬರೋ ಟೈಮ್ ಆಯ್ತು, ನೀವು ಬೇಗ ಬಚ್ಚಿಟ್ಕೊಳ್ಳಿ ಮೇಡಮ್. ನಾನು ಯಾಕೆ ಬಚ್ಚಿಟ್ಕೋಬೇಕು? ಇನ್ಮೇಲೆ ಬಚ್ಚಿಟ್ಕೊಳ್ಳೋ ಕೆಲಸ ಏನಿದ್ರು ಆ ಆದಿತ್ಯಂದು. ಅಯ್ಯೋ ಮೇಡಮ್, ಅದು ಹಾಗಲ್ಲ. ಅವ್ನು ಮೊದ್ಲೇ ಕೋಪಿಷ್ಟ. ನೀವ್ ಈ ರೀತಿ ನಡ್ಕೋತಾ ಇರೋದು ಅವ್ನಿಗೇನಾದ್ರು ಗೊತ್ತಾಯ್ತು ಅಂದ್ರೆ ಅವನೇನಿಲ್ಲ, ನರಸಿಂಹಸ್ವಾಮಿ ಹಿರಣ್ಯಾಕ್ಷನ್ ಕಳ್ಳು ಬಗ್ದಂಗೆ ನಿಮ್ಮನ್ನ ಬಗ್ದು ಬಿಡ್ತಾನೆ. ಯಾರು ಯಾರನ್ನ ಬಗಿತಾರೆ ಅಂತ ನೋಡೋಣ. ನೀ ಟೆನ್ಷನ್ ತಗೋಬೇಡ, ಬರ್ಲಿ ಅವನು. ತಗೊಳಕ್ಕ ದುಡ್ಡು. ಥ್ಯಾಂಕ್ಸ್ ಕಣಪ್ಪ. ಅದು ಇನ್ನೊಂದ್ಸಲ ಈ ರೀತಿ ಕೆಲಸಗಳು ಹೇಳ್ಬೇಡಕ್ಕ. ಆಯ್ತಪ್ಪ. ಈ ಮನೆ ಹಾಳಿನ ಯಾಕೆ ನಿನ್ ಜೊತೆ ಇಟ್ಕೊಂಡಿದ್ಯಾ? ಫಸ್ಟ್ ಮನೆಯಿಂದ ಆಚೆ ಕಳ್ಸೋಣ. ಯಾಕಪ್ಪ, ನಿನಗೇನಾದ್ರೂ ಹೊಟ್ಟೆ ಉರಿನಾ? ಈ ರೋಡು ಈ ಮನೆ ಎಲ್ಲ ನಿಮ್ಮಪ್ಪನ ಸೊತ್ತಾ? ಮೊದಲು ನೀನು ಬಂದ ಕೆಲಸ ಎಷ್ಟೋ ಅಷ್ಟು ನೋಡ್ಕೊಂಡು ಹೋಗೋದನ್ನ ಕಲಿ. ನಾನು ಎಲ್ಲಿಗಾದ್ರೂ ಹೋಗ್ತೀನಿ, ಎಲ್ಲಿಂದನಾದ್ರೂ ಬರ್ತೀನಿ. ನಿನಗೆ ಯಾಕೆ? ನನ್ನ ತಂಟೆಗೆ ಬಂದರೆ ಕೊಚ್ಚೆ ಮೇಲೆ ಕಲ್ಲಾಕಿ ಮುಖಕ್ಕೆ ಸಿಡ್ಸ್ಕೊಳ್ಳೋಷ್ಟು ಟೈಮ್ ಇಲ್ಲ ನನಗೆ. ಇನ್ನೊಂದು ಸಲ ಸಿಗು, ಹಬ್ಬಾಗಿದೆ. ಬರ್ತೀನಕ್ಕ. ಅದೇ ಆಟೋ ಇಲ್ಲೇ ಬಿಟ್ಟು ಹೋಗಪ್ಪ. ಯಾಕಕ್ಕ ಇವತ್ತು ಮಧ್ಯಾಹ್ನ ಆಟೋ ಬಿಡು ಅಂತ ಹೇಳ್ತಿದ್ದೀರಾ? ಅದು ಆಟೋ ಸರ್ವಿಸಿಗೆ ಬಿಡ್ಬೇಕಪ್ಪ. ಏನ್ ಹೇಳ್ತಾ ಇದೀರಕ್ಕ? ಹೋದ್ ತಿಂಗಳು ನಾನೇ ಮಾಡ್ತಿದ್ನಲ್ಲ ಸರ್ವಿಸ್ನ. ಅದೆಲ್ಲ ನಿನಗೆ ಯಾಕೆ? ಆಟೋ ಬಿಟ್ಟು ಹೋಗು, ಸರ್ವಿಸ್ ಮಾಡಿಸ್ಬೇಕು. ಓನರ್ ನಾನಲ್ವಾ? ನೋಡಕ್ಕ. ಡಾಕ್ಟರ್, ನನ್ನ ಹೆಂಡತಿಗೆ ಏನು ತೊಂದರೆ ಆಗಲ್ಲ ಅಲ್ವಾ? ಈಗಲೇ ಅದನ್ನೆಲ್ಲ ಏನೂ ಹೇಳೋಕ್ಕಾಗಲ್ಲ. ಪೇಷಂಟ್ಗೆ ತುಂಬ ಬ್ಲಡ್ ಹೋಗಿದೆ. ಬಿ ಪಾಸಿಟಿವ್ ಬ್ಲಡ್ ರೆಡಿ ಮಾಡಿ. ಸರಿ ಡಾಕ್ಟರ್. ಮಾವ, ನಿಮ್ಗೆ ಯಾರಾದರೂ ಬ್ಲಡ್ ಬ್ಯಾಂಕ್ ಲೋನ್ ಕೂತಿದ್ದಾರಾ? ಬಿ ಪಾಸಿಟಿವ್ ಬ್ಲಡ್ ಬೇಕಂತೆ ಮಾವ. ನಂದು ಬಿ ಪಾಸಿಟಿವ್, ನಾನೇ ಕೊಡ್ತೀನಿ. ಬನ್ನಿ. ನಂದು ಬಿ ಪಾಸಿಟಿವ್. ಹೋಗಿ ಹೋಗಿ. ಪ್ಲಸ್ ಡಾಕ್ಟರ್, ನನ್ನ ಹೆಂಡತಿ ಮಗುಗೆ ಏನು ತೊಂದರೆ ಆಗಲ್ಲ ಅಲ್ವಾ? ನೋಡಿ, ನಿಮ್ಮ ಆತಂಕ ನನಗೆ ಅರ್ಥ ಆಗ್ತಿದೆ. ನಿಮ್ಮ ಮಿಸ್ಸಸ್ಗೆ ತುಂಬ ಇಂಜರಿ ಆಗಿರೋದ್ರಿಂದ ಮಗು ಮತ್ತು ಅವ್ರ ಬಗ್ಗೆ ಯಾವ ಗ್ಯಾರಂಟಿನೂ ಕೊಡೋಕ್ಕಾಗಲ್ಲ.
ದಯವಿಟ್ಟು ನನಗೆ ಸಾಂತ್ವನ ಹೇಳಿ, ಮನಸ್ಸನ್ನ ಶಾಂತಗೊಳಿಸಿ ನನ್ನನ್ನು ನಿಷ್ಕ್ರಿಯನನ್ನಾಗಿ ಮಾಡೋದಕ್ಕೆ ಪ್ರಯತ್ನ ಮಾಡಬೇಡಿ ಅತ್ತೆ. ಕ್ಷಣ ಕ್ಷಣಕ್ಕೂ ದ್ವೇಷದ ಕತ್ತಿ ಇರಿಯೋದಕ್ಕೆ ಮೊನಚಾಗ್ತಾ ಇದೆ. ನನ್ನ ಸಾಕ್ಷಿ ಗುಣವಾಗೋದ್ರ ಮೇಲೆ ನಿಮ್ಮ ಆದಿತ್ಯನ ಸಾವು ಬದುಕು ನಿಂತಿದೆ. ಈ ವಿಶಾಲಾಕ್ಷಿ ಬೇರೆ ಇವತ್ತು ಮಧ್ಯಾಹ್ನನೇ ಮನೆ ಕಳಿಸ್ಬಿಟ್ಟಿದ್ದಾಳೆ. ಏನ್ ಮಾಡೋದು? ಏನಿದು? ಶೋಭಮ್ಮ ಫೋನೇ ರಿಸೀವ್ ಮಾಡ್ತಿಲ್ಲ. ಓ, ಇವತ್ತು ಸಾಕ್ಷಿ ಪೂಜೆ ಇಟ್ಕೊಂಡಿದ್ದಾಳಲ್ವಾ? ಮೋಸ್ಟ್ಲಿ ಶೋಭಮ್ಮ ಅಲ್ಲಿಗೆ ಹೋಗಿರ್ಬೇಕು, ಅದಕ್ಕೆ ಫೋನ್ ರಿಸೀವ್ ಮಾಡ್ತಿಲ್ಲ. ಸಾಕ್ಷಿ ಇವತ್ತು ಪೂಜೆ ಇಟ್ಕೊಂಡಿದ್ದಾಳೆ. ನಾನು ಪೂಜೆಗೆ ಹೋದ್ರೆ ಅವಳು ಎಷ್ಟು ಖುಷಿ ಪಡ್ತಾಳಲ್ವಾ? ಆದ್ರೆ ನಾನೇನ್ ಮಾಡ್ಲಿ? ಆ ರಂಜಿತ್ ಅಲ್ಲೇ ಇರ್ತಾನೆ. ಅವನಲ್ಲಿದ್ರೆ ನಾನು ಹೋಗಕ್ ಸಾಧ್ಯನೇ ಇಲ್ಲ. ಸಾಕ್ಷಿ ಈಗ ಪ್ರೆಗ್ನೆಂಟ್ ಬೇರೆ. ಒಬ್ಬ ಅಣ್ಣನಾಗಿ ಅವಳನ್ನ ಎಷ್ಟು ಸಂತೋಷವಾಗಿ ನೋಡ್ಕೋಬೇಕು, ಎಷ್ಟು ಸುಖವಾಗಿ ನೋಡ್ಕೋಬೇಕು, ಅದೆಲ್ಲ ಸಾಧ್ಯನೇ ಆಗ್ತಿಲ್ಲ ನನ್ನ ಕೈಲಿ. ಇವತ್ತು ನನ್ನ ಹತ್ರ ದುಡ್ಡಿದೆ ಅಲ್ವಾ? ಸಾಕ್ಷಿಗೆ ಏನಾದ್ರು ಗಿಫ್ಟ್ ಕೊಟ್ರೆ, ಎಸ್, ಸಾಕ್ಷಿಗೆ ಏನಾದ್ರು ಗಿಫ್ಟ್ ಕೊಡ್ಬೇಕು. ಆದ್ರೆ ಏನ್ ಕೊಡೋದು? ಏನು ಹೊಳಿತಿಲ್ವಲ್ಲ. ಏನ್ ಕೊಡ್ಲಿ, 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 ಏನ್ ಕೊಡ್ಲಿ? ಸಾಕ್ಷಿಗೆ ಏನ್ ಗಿಫ್ಟ್ ಕೊಡ್ಬೇಕು ಅಂತ ಶೋಭಮ್ಮ ಕೇಳಿದ್ರೆ ಕರೆಕ್ಟ್ ಆಗಿ ಹೇಳ್ತಾರೆ. ಏನ್ ಶೋಭಾ ಫೋನೇ ರಿಸೀವ್ ಮಾಡ್ತಿಲ್ವಲ್ಲ? ಮೋಸ್ಟ್ಲಿ ಫಂಕ್ಷನ್ ಅಲ್ಲಿ ಬ್ಯುಸಿ ಆಗಿರ್ಬೇಕು. ಶೋಭಂಗ್ ಫೋನ್ ರಿಂಗ್ ಆದ್ರೆ ಕೇಳಿಸ್ಬೇಕಲ್ವಾ? ಇವಾಗ ಯಾರಿಗೆ ಫೋನ್ ಮಾಡಿದ್ರೆ ಗೊತ್ತಾಗತ್ತೆ? ಮಗ, ನನ್ನ ತಂಗಿ ಈಗ ಪ್ರೆಗ್ನೆಂಟ್ ಕಣೋ. ಅವಳಂದ್ರೆ ನಂಗೆ ಪ್ರಾಣ ಮಗ. ಅವಳಿಗೆ ಏನೋ ಒಂದು ಗಿಫ್ಟ್ ಕೊಡ್ಬೇಕು ಅಂತ ಇದ್ದೀನಿ. ಏನ್ ಕೊಟ್ರೆ ಖುಷಿ ಆಗತ್ತೆ? ಮಗ ಹೆಲ್ಪ್ ಮಾಡೋ, ಏನು ತಲೆಗೆ ಹೊಳಿತಿಲ್ಲ, ಒಂದು ಐಡಿಯಾ ಕೊಡೋ. ಹೌದಾ? ತೊಟ್ಲು ಕೊಡ್ಲಾ? ಒಳ್ಳೆ ಐಡಿಯಾ ಮಚ್ಚ. ಥ್ಯಾಂಕ್ಸ್ ಮಗ, ಥ್ಯಾಂಕ್ಸ್ 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 ಥ್ಯಾಂಕ್ಸ್. ಸರಿ ಮಗ, ಥ್ಯಾಂಕ್ಸ್ ಮಗ. ಥ್ಯಾಂಕ್ಸ್ ಮಾವ. ಥ್ಯಾಂಕ್ಸ್ ಯಾಕೆ? ಅವಳು ನನಗೂ ಮಗಳೇ. ಅಂಥ ದ್ವೇಷ ನಮ್ಮವ ತಂಗಿ ಪ್ರಾಣಕ್ಕೆ ಕುತ್ತು ತರುವಷ್ಟು. ಪೂಜೆ ಬೇಡ ಅಂತ ಹೇಳಿದೆ, ನನ್ನ ಮಾತು ಕೇಳಿಲ್ಲ ನೀವು. ಇವತ್ತೊಳಲ್ ಮಲಗಿದೆ. ತಪ್ಪು ತಿಳ್ಕೊಬೇಡಿ, ನಿಮ್ಮನ್ನು ದೂರ್ತಿಲ್ಲ ನಾನು. ಆದ್ರೆ ಅವಳು ನನಗೂ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ.
ಆದೇನು ನನಗೆ ಮಗನೇ. ಸಾಕ್ಷಿ ಅವನು ಅಷ್ಟೊಂದು ಅನ್ಯೋನ್ಯವಾಗಿದ್ರು, ಆತ್ಮೀಯವಾಗಿದ್ರು. ಈಗ ನೋಡಿದ್ರೆ ಅವನು ನಾನು ಬಂದಿದ್ದು ಸಮಸ್ಯೆ ಅಲ್ವಾ?